ಲವ್ ಫೇಲ್ಯೂರ್ ಆಗಿ ಕೈ ಕುಯ್ಕೊಳ್ಳೋಕ್ಕೆ ಇದನ್ನ ಇಟ್ಕೊಂಡಿದ್ಯಾ? ಕೊಡಿಸ್ಬಾರ್ದಂತೆ ವಾಚ್, ಬಟ್ ಇವಳು ನನಗೆ ಒಂದು 4-5 ಕೊಡ್ಸಿದಾಳಲ್ಲ ಪ್ಲೇ, ಆದ್ರೂ ನಾವೇನು ಬಿಟ್ಟೋಗಿಲ್ಲ. ಲೆಟರ್ ಗೈಸ್, ಯಾರ ಇಟ್ಕೊಂಡಿದ್ದಾಳೆ? ಫ್ರೆಂಡ್, ನಮ್ಮ ಜೊತೆ ಯಾರಿರುವರು ಅವರೊಂದಿಗೆ ನಾನು ಇಷ್ಟು ವರ್ಷ ಅವಳ ಜೊತೆ ಇರಬೇಕಾದ್ರೆ ನಾನು ಇಷ್ಟು ಹೇಳಿಲ್ಲ ಅಂದರೆ ನನ್ನ ಮೇಲೆ ಅವಮಾನ ಆಗುತ್ತೆ. ಯೂಸ್ ಮಾಡೋ ತನಕ ಯೂಸ್ ಮಾಡಿ ಬಿಸಾಕಿ ಇವಾಗ ನಿಂದು ಕ್ಲೀನಾಗಿ ಇಟ್ಕೊಂಡಿದ್ಯಾ. ಮರೆತು ಹೋದರೂ ಮರೆಯಲಾರೆ ಒಮ್ಮೆ ಸ್ನೇಹಕ್ಕೆ ಕೊಟ್ಟ ಮಾತು. ಅಕ್ಕನ ಜೊತೆ ಸೇರ್ಕೊಂಡು ಚೇತನ ಹಾಳಾಗೋಗಿದ್ದಾಳೆ ಅಂತ. ದಟ್ ಇಸ್ ಟ್ರೂ ಗೈಸ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ಚೇತು ಮನೇಲಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತ ಅನಿಸುತ್ತೆ ಚೇತು ಮನೆಗೆ ಬಂದಿರಲಿಲ್ಲ ಗೈಸ್. ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ, ಹೆಂಗಿದ್ದು ಚೇತು ಮನೆಗೆ ಬಂದಿದ್ದೀವಿ. ಸೊ ಅವಳು ಬ್ಯಾಗ್ ಒಳಗಡೆ ಏನೇನು ಇಟ್ಕೊತಾಳೆ ಅಂತ ಡೈಲಿ ಓಕೆ ಹೊರ್ಗಡೆ ಹೋದಾಗ ಏನೇನು ಕ್ಯಾರಿ ಮಾಡ್ತಾಳೆ, ಆಬ್ವಿಯಸ್ಲಿ ನಂದೆಲ್ಲ ವೀಡಿಯೋಸ್ ನೋಡಿರ್ತೀರಾ. ಸೊ ಅದಕ್ಕೆ ಇವತ್ತು ಚೇತು ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ. ಸೊ ಫಸ್ಟಿಗೆ ಅವಳನ್ನ ಕರೆಯೋಣ ನಮ್ಮ ವೀಡಿಯೋಗೆ. ಬನ್ನಿ ಮ್ಯಾಡಮ್. ನನ್ನ ಬದಲು ನನ್ನ ಬ್ಯಾಗ್ನ ಕಳಿಸ್ತೀನಿ. ಓಕೆ, ಫಸ್ಟು ಅವಳ ಬದಲು ಅವಳ ಬ್ಯಾಗ್ನ ಕಳಿಸ್ತಾಳಂತೆ. ಸೊ ಇದು ನಾನು ಕೊಟ್ಟಿದ್ದು ಅಮೆಝಾನಿಂದ ಒಂದಿಷ್ಟು ಆರ್ಡರ್ ಮಾಡಿದ್ದೆ. ಅವಾಗ ಅವಳಿಗೆ ತುಂಬ ಇಷ್ಟ ಆಯಿತು ಅಂತ ನನ್ನ ಹತ್ರ ಕಿತ್ಕೊಂಡೋಗಿರೋ ಬ್ಯಾಗ್ ಇದು. ಇವಾಗ ಚೇತು ಬರ್ತೀವಿ. ಎಸ್, ಹಾಯ್ ಚೇತು, ಅವ ಯು? ಚೇತು ಬಂದು, ಎಲ್ಲರೂ ಚಪ್ಪಾಳೆ ಹೊಡೀರಿ. ಚೇತು ಬಂದು ಅಂತ. ಅಕ್ಕ ಬಂದು. ಸೊ ಎಸ್, ಇದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯಾ? This is a beautiful bag, and this is in the color cream and green, and ಇದ್ರೊಳಗಡೆ ಒಂದು ಜಿಪ್ ಇದೆ, ಒಳಗಡೆ 2 ಜಿಪ್ ಇದೆ, ಆ್ಯಂಡ್ 2 ಹ್ಯಾಂಡಲ್ ಇದೆ. ಅದ್ರ ಒಳಗಡೆ ನಂದು ಐಟಮ್ಸ್ ಇದೆ. ಗೈಸ್ ಮುಗೀತು, ಎಲ್ಲ ಹೇಳಲು ಅರ್ಥ ಆಯ್ತಲ್ಲ ನಿಮಗೆ? ಅರ್ಥ ಆಯ್ತು, ನನಗೂ ಅರ್ಥ ಆಯ್ತು ಚೇತನ. ಇನ್ನೇನು ತೋರ್ಸೋದು ಬೇಡ ಅಲ್ಲ, ವಿಡಿಯೋ ಕ್ಲೋಸ್ ಮಾಡೋಣ ಅಲ್ಲ. ಬಾಯ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಕ್ಕಕ್ಕೆ ಏನೋ ನಮಗೆ ವ್ಲಾಗ್ ಮಾಡೋಕ್ಕೆ ಬರಲ್ಲ, ಕ್ಲೀನ್ ಮಾಡ್ತೀನಿ ಅಂದರೆ ಬೇಡ ಅಂದೆ. ಏನು ಕ್ಲೀನ್ ಮಾಡಿಲ್ಲ ಗೈಸ್, ಹೆಂಗಿರುತ್ತೋ ಹಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಳಿಗೆ ನಾನು ಏನೋ ಹೇಳಿಲ್ಲ ಅಂದರೆ, ಇವತ್ತು ನಾನು ವ್ಲಾಗ್ ಮಾಡ್ತೀನಿ, ನಿಂದು ಪರ್ಸಲ್ಲಿ ಹಿಡ್ಕೊ ಅದು ಇದು ಅಂತ ರ್ಯಾಂಡಮ್ ಆಗಿ ಐ ಥಾಟ್ ಈ ಥರ ವೀಡಿಯೋ ಮಾಡ್ಬೋದಲ್ಲ. ತುಂಬ ಜನ ಕಾಮೆಂಟಲ್ಲಿ ತಿಳಿಸಿದ್ರಿ, ಸೊ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಇವಾಗ ಈ ಒಂದು ಟೋಟ್ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಣ. ಆರ್ ಯು ಎಕ್ಸೈಟೆಡ್? ನನಗೇನು ಎಕ್ಸೈಟ್, ನೀನು ಎಕ್ಸೈಟ್ ಆಗಿರಬೇಕು. ನಾನು ಎಕ್ಸೈಟೆಡ್ ಇದ್ದೀನಿ ಬಿಕಾಸ್ ನನಗೂ ಗೊತ್ತಿಲ್ಲ ಚೇತನ ಈ ಥರ ಎಲ್ಲ ಯಾವಾಗ ಕಲ್ತ್ಕೊಂಡ್ಲು ಅಂತ ಗೊತ್ತಿಲ್ಲ ಗೈಸ್. ನನ್ನ ಜೊತೆ ಇದ್ದು ಕಲ್ತ್ಕೊಂಡಿರೋದು ಇದು ಸಾಮಾನ್ಯ. ಹೆಂಗ್ಸಲ್ಲ ನೀನು ಅಸಾಮಾನ್ಯ. ಥ್ಯಾಂಕ್ ಯು ಮೇಡಮ್. ಓಕೆ ಗೈಸ್, ಆರ್ ಯು ಎಕ್ಸೈಟೆಡ್? ನೀವು ಎಕ್ಸೈಟೆಡ್ ಇದ್ದೀರಾ ಚೇತು ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಕ್ಕೆ? ಹುಲಿ ಒಂದು ಸಿಂಹ. ಓಕೆ, ಸ್ಟಾರ್ಟಿಂಗಲ್ಲೇ ಗೊತ್ತಲ್ವಾ ಗೈಸ್, ಅವಳು ಬುಕ್ ತುಂಬ ಇಷ್ಟಪಡ್ತಾಳೆ, ಯಾವಾಗ ನೋಡಿರೋ ಬುಕ್ ಓದ್ತಾಳೆ ಅಂತ. ರಾಬಿನ್ ಶರ್ಮಾ, ಹೂ ವಿಲ್ ಕ್ರೈ ವೆನ್ ಯು ಡೈ, ಈ ಬುಕ್ಕನ್ನ ಇಟ್ಕೊಂಡಿದ್ದಾಳೆ. ಎಷ್ಟರ ಸ್ವಲ್ಪ ಏನೋ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಥವಾ? ಓದಿದ್ದೀನಿ, ಆಲ್ಮೋಸ್ಟ್ ಓದಿದ್ದೀನಿ. ಇಟ್ ಈಸ್ ಒಂಥರ ಲೈಫಲ್ಲಿ ಏನಾದ್ರು ಚೇಂಜ್ ಆಗಬೇಕು ಅಂತಂದರೆ ಈ ಥರ ಬುಕ್ ಎಲ್ಲ ಓದಬೇಕು. ಸೊ ಈ ಥರ ಬುಕ್ ಓದಿ ನಾನು ಸ್ವಲ್ಪ ಪೇಷನ್ಸು ಅದು ಇದೆಲ್ಲ ಕಲ್ತಿದ್ದೀನಿ. ನೀನು ಪೇಷನ್ಸ್ ಕಲ್ತ್ರೆ ನಾನು ಕಲ್ತಂಗೆ, ಯಾಕಂದರೆ ಇಬ್ಬರಲ್ಲಿ ಒಬ್ಬರಾರು ಬ್ಯಾಲೆನ್ಸ್ ಮಾಡಬೇಕು. ಆ ಜವಾಬ್ದಾರಿ ಇವಳಿಗಿದೆ. ಸೊ ಇವಳು ಯಾವಾಗಲೂ ಬುಕ್ ಓದ್ತಾ ಇರ್ತಾಳೆ. ನಾನು ವರ್ಷ ಒಂದೊಂದು ಬುಕ್ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಸೊ ಐ ಡೋಂಟ್ ನೋ ಇದು ಯಾವಾಗ ತೊಗೊಂಡಿದ್ದಾಳೆ ಅಂತ. ಸ್ವಲ್ಪ ಹಳೆಯದು. ಓಕೆ, ಸೊ ಸೆಕೆಂಡ್, ಇದು ನಾನು ಕೊಡಿಸಿರೋ ಮಾರ್ಷಲ್ ಫ್ರೆಂಡ್ಶಿಪ್ ಡೇಗೆ, ರೈಟ್? ಸೊ ಇದನ್ನು ಕ್ಯಾರಿ ಮಾಡ್ತಾಳೆ. ಅವಳಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅವಳ ಬದಲು ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಇಷ್ಟು ವರ್ಷ ಅವಳ ಜೊತೆ ಇರಬೇಕಾದ್ರೆ ನಾನು ಇಷ್ಟು ಹೇಳಿಲ್ಲ ಅಂದರೆ ನನ್ನ ಮೇಲೆ ಅವಮಾನ ಆಗುತ್ತೆ. ಕರೆಕ್ಟ್. ನನಗೆ ಫಸ್ಟ್ ಥಿಂಗು ಬುಕ್ ಇಷ್ಟ, ಸೆಕೆಂಡ್ ಥಿಂಗು ಮ್ಯೂಸಿಕ್ ಇಷ್ಟ, ಥರ್ಡ್ ಥಿಂಗು ನಾನು ಇಷ್ಟ. ನೋ ವೇ, ಚಾನ್ಸೇ ಇಲ್ಲ. ನೋ ವರ್ಡ್ಸ್, ಮಾತೇ ಬರ್ತಾ ಇಲ್ಲ. ಹಾರ್ಡ್ ಡಿಸ್ಕ್ ಹೌದು, ಕ್ಯಾರಿ ಮಾಡಲೇಬೇಕು.
ಇದ್ರ ಬಗ್ಗೆ ಎಲ್ಲ ಇವಳಿಗೆ ಗೊತ್ತಿರುತ್ತೆ ಬಿಕಾಸ್ ನಾನು ಅಷ್ಟು ಕ್ಯಾರಿ ಮಾಡಲ್ಲ. ನನ್ನ ಮೇಕಪ್ ಐಟಮ್ಸ್ ಅವೇ ಜಾಸ್ತಿ ಇರುತ್ತೆ. ಸೊ ಇವಳು ಯಾವಾಗ ನೋಡಿದ್ರು ಹಾರ್ಡ್ ಡಿಸ್ಕ್ ಕ್ಯಾರಿ ಮಾಡ್ತಾಳೆ ಬಿಕಾಸ್ ಗೊತ್ತಲ್ಲ ಸ್ಟೋರೇಜು ಅಲ್ಲಿಂದ ಇಲ್ಲಿಗೆ ನಾವು ಇಟ್ಕೊಡ್ಲೇಬೇಕು. ಆ್ಯಂಡ್ ಒಬ್ವಿಯಸ್ಲಿ ಇವಳು ಚಾರ್ಜರ್, ನನ್ನ ಚಾರ್ಜರೇ ಬೇರೆ, ಇವಳು ಚಾರ್ಜರೇ ಬೇರೆ. ಅದಕ್ಕೋಸ್ಕರ ಇವಳು ಸಪ್ರೇಟಾಗೆ ತೊಗೊಂಡಿರ್ತಾಳೆ. ಫಸ್ಟ್ ಆಗಿದ್ರೆ ಒಂದೇ ಕ್ಯಾರಿ ಮಾಡ್ತಾಯಿದ್ವಿ, ಇವಾಗ ಫೋನ್ ಚೇಂಜ್ ಆಯ್ತಲ್ಲ ಅದಕ್ಕೆ 2 ಕ್ಯಾರಿ ಮಾಡ್ತೀವಿ. ಆ್ಯಂಡ್ ಇವಾಗ ಪರ್ಸ್ ಇದೆ. ಪರ್ಸಲ್ಲಿ ಏನಿದೆ ಅಂತ ನೋಡೋಣ. ಈ ಪರ್ಸ್ ಒಳಗಡೆ ಓಕೆ ಒಂದಿಷ್ಟು ಕಾರ್ಡ್ಸ್ ಇಟ್ಟಿದ್ದಾಳೆ. 1 2 3 4 5 6 ಇದೆ. ಅದರಲ್ಲಿ ಪಾನ್ ಕಾರ್ಡ್ ಒಂದು ಬಿಟ್ಟು ಇನ್ನೆಲ್ಲ ಡೆಬಿಟ್ಟು ಕ್ರೆಡಿಟ್ ಕಾರ್ಡ್ ಇದೆ. ಸೊ ಇದರಲ್ಲಿ ಏನಿದು ನನಗೂ ಗೊತ್ತಿಲ್ಲ. ಇನ್ನೂ ಇದೆ. ಆಮೇಲೆ ಒಂದಿಷ್ಟು ದುಡ್ಡಿಟ್ಟಿದ್ದಾಳೆ ಗೈಸ್. ಚೇಂಜು 500 ರೂಪಾಯಿ ನೋಟು 1 2 3 2,000 ಇಟ್ಟಿದ್ದಾಳೆ. ಅದೇನದು ಚೀಟಿಲೇನೋ ಬರೆದಿದ್ಯಾ? ಬ್ರಾಸ್ಲೆಟಿಂದದು. ವಾಯ್ ಯಾವ ಥರ ಆಗಿದೆ ನೋಡಿಲ್ಲ. ಅದು ಹಂಗೇನೆ ಇಲ್ಲಿ ಇಡಬಾರ್ದು ಚಿನ್ನನ. ಸೊ ಇದು ಸರಿ ಮಾಡ್ಸೋಕ್ಕೆ ಹೋಗಿದ್ವಾ ಆವಾಗ ಓಕೆ ಇವಳ ಕೈಗೆ ಫುಲ್ ಯೂಸ್ ಆಗುತ್ತೆ ಅಂತ 1-2 ತೆಕ್ಕೊಟ್ಟಿದ್ರು. ಅದು ಇಲ್ಲೇ ಇದೆ. ಇವಳಿಗೆ ಗೊತ್ತಿಲ್ಲ. ನಂಗೆ ಮರ್ತೇ ಹೋಗಿತ್ತಿದ್ದು. ಸರಿ ಇಡು, ಮತ್ತೆ ಜೋಪಾನ. ಯಾವಾಗಾದರೂ ಹಾಕೋಕ್ಕಾಗುತ್ತೆ, ದಪ್ಪ ಆದಾಗ ಹಾಕೋಕ್ಕಾಗುತ್ತೆ. ಇವಾಗ ಗೋಲ್ಡ್ ರೇಟ್ ಬೇರೆ ಗಗನ ಕೇಳಿದೆ ಗೈಸ್. ಒಂದೊಂದು ಗ್ರಾಮ್ ತಗೊಳ್ಳೋದೇ ತುಂಬ ಕಷ್ಟ ಇವಾಗ. ಇದು ಸದ್ಯ ನಂದು 2,000 ರೂಪಾಯಿ ಹಂಗೆ ಉಳಿಸಿದೆಯಲ್ಲ. ನಾನು ತಗೊಳಲ್ಲ ಅಂತ ಫ್ರೆಂಡ್ ಅಲ್ಲ ಚೇತನ, ಆಯ್ತಾ? ವಿಡಿಯೋ ಮುಂದೆ ನಾಟಕ ಬೇಡ. ನಾನು ವಿಡಿಯೋ ಮುಂದೆ ನಡ್ಕೊ ಮಾಡ್ತಾ ಇಲ್ಲ ಗೈಸ್. ನಂಗೆ ಅವಳು ದುಡ್ಡು ಬೇಡ. ಆ್ಯಂಡ್ ಈ ಪರ್ಸ್ ಬಗ್ಗೆ ಬೇರೆಯವ್ರ ವಸ್ತು ನಾನು ಹಿಂಗೂ ಮುಟ್ಟಲ್ಲ. ಹೌದು, ನೋಡಿದಿರಲ್ಲ ಫ್ರೈಡೆ ಸಂಜೆ. ಇದ್ರ ಬಗ್ಗೆ ಇದು ಹಳೇನೆ ತಗೊಂಡಿರೋದಷ್ಟೇ. ಬಟ್ ಚೇಂಜ್ ಮಾಡಬೇಕು, ನೀನು ಕೊಡಿಸ್ತೀಯ ಅಂತ. ಹೌದು, ಎಲ್ಲ ನಾನೇ ಕೊಡಿಸ್ತೀನಿ ಹೋಗಲಿ. ಗೈಸ್ ಇವಳು ಸನ್ ಗ್ಲಾಸಸ್ನ ಕ್ಯಾರಿ ಮಾಡ್ತಾಳೆ. ಇದು ನನಗೆ ಪ್ರಮೋಷನ್ ಬಂದಿರೋ ಸನ್ ಗ್ಲಾಸ್. ನಾನು ಹೇಳಲೇಬೇಕು ಈ ಥರದ್ದೆಲ್ಲ. ಚೆನ್ನಾಗಿ ಕಾಣ್ತಿದ್ಯಾ? ಬಟ್ ಇದು ಸ್ಟಿಕ್ಕಲ್ಲಿ ಹ್ಯಾಸಲ್ ಫ್ರೀ. ಅದು ನಿಮ್ಮ ಮನೇಲಿ ಇದೆ, ನಂಗೆ ಬೇಡ. ಇದು ಸ್ಟಿಕ್ ಹೆಂಗೆ ಗೊತ್ತಾ? ನಾವು ಹೊರಗಡೆ ಹೋಗ್ಬೇಕಾದ್ರೆ ಹಿಂಗೆ ಸ್ಟಿಕ್ ಹಾಕ್ಬಿಟ್ರೆ ಸನ್ ಗ್ಲಾಸ್ ಆಗಿಬಿಡುತ್ತೆ. ಇವಾಗ ನಾರ್ಮಲ್ ಆಗಿ ರೀಡಿಂಗ್ ಗ್ಲಾಸ್ ಅದು ಇದು ಆಗುತ್ತೆ. ಬಟ್ ಇವಾಗ ನನಗೆ ಚೆನ್ನಾಗಿ ಕಾಣ್ತಾ ಇದೆ, ನಾನು ಇದು ಕ್ಯಾರಿ ಮಾಡ್ತೀನಿ. ಅಂದರೆ ವಿಡಿಯೋ ಎಂಡಲ್ಲಿ ಕೊಡ್ತೀನಿ ಆಯಿತಾ? ಮತ್ತೆ ಬೇಜಾರು ಮಾಡ್ಕೋಬೇಡ, ನಾನು ನಮ್ಮ ಮನೆಗೆ ತೊಗೊಂಡು ಹೋಗ್ತೀನಿ. ಅದೇ ಇವಳು ಬೇರೆಯವ್ರ ವಸ್ತುನ ಯೂಸ್ ಮಾಡ್ತಾಳೆ ಅಂತ ಕೇಳಿ. ಗೈಸ್ ಸರಿ ಚೇತು ಏಯ್ ಸಾಕು ಓವರ್ ಬಿಲ್ಡಪ್ ಸೂಟ್ ಆಗಲ್ಲ ನಿನಗೆ. ಇದು ನಂದೇ ಪ್ರಮೋಷನ್ ನಾನು ಕೊಟ್ಟಿರೋದು. ನಾನು ಯೂಸ್ ಮಾಡಿದ್ಮೇಲೆ ಅದು ನಂತ ಸರಿ ಕೊಡ್ತೀನಿ. ನಿಮಿಷ ತಡಿ, ನಾನು ಚೇತನ ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ? ನಾನು ಅದನ್ನ ಶೂಟ್ ಮಾಡಿದೆ ತಾನೆ. ಶೂಟಿಂಗ್ ಪೇಮೆಂಟ್ ಕೊಟ್ಟ ನನಗೆ. ಆ ಪೇಮೆಂಟ್ ನಾಳೆ ಅದಕ್ಕೋಸ್ಕರ ಇದನ್ನ ನಾನು ತಗೊಂಡಿದ್ದೀನಿ. ಸೊ ಇಟ್ ಇಸ್ ಅಫಿಷಿಯಲಿ ಮೈನ್. ಕೊಡ್ತೀನಿ. ಇವಾಗ ಕೊಡ್ಲಾ? ಅಲ್ಲ, ನೀ ಬೇರೆಯವ್ರ ವಸ್ತು ಮುಟ್ಟಲ್ಲ. ತೆಗ್ದುಕೊಡ್ಲಾ? ಬೇಡ ಬೇಡ, ನೀನು ಬೇರೋಳು ಹಂಗಾರೆ. ಪಾಯಿಂಟ್. ಹಾಂ ಗೈಸ್, ಈ ಥರ ಇಡಬೇಕೇನಾದರೂ ಇದ್ರೆ. ಡೈರಿ ಏನಾದ್ರು ಬರ್ತಿದ್ಯಾ? ಏನೋ ಒಂದು ಬರ್ತಿದ್ದಾಳೆ. 23/11/2025 ಏನು ಬರ್ದಿಯಾಳೆ ನೋಡಿ. ಒಂದೊಂದೇ ಬಚ್ಚಿಟ್ಟ ಮಾತು ಬರೆದನು ಹೃದಯದಲ್ಲಿ ಅಡಗಿದ್ದ ಸ್ನೇಹದ ಮಾತು, ಮರೆತು ಹೋದರೂ ಮರೆಯಲಾರೆ ಒಮ್ಮೆ ಸ್ನೇಹಕ್ಕೆ ಕೊಟ್ಟ ಮಾತು. ನನ್ನ ಬರ್ಡೇ ದಿನ ಬರ್ದಿಯಾಳೆ ಗೈಸ್ ಇವಳು. ಇನ್ನೊಂದಿದೆ. ಆ್ಯಕ್ಚುಲಿ ನನ್ನ ಬರ್ಡೇ ಸ್ವಲ್ಪ ಹಿಂದಿನ ದಿನನೇ ನಾನು ಈ ಬುಕ್ ತಂದಿದ್ದು ಅನಿಸುತ್ತೆ ಅಲ್ಲ? ಯಾ ರೈಟ್. ಕಹಿ ಸತ್ಯ. ಇದು ಇವಳು ಹೋದ್ರೇ ಸ್ವಲ್ಪ ನಾಟದು ಅನಿಸುತ್ತೆ, ಯಾಕಂದರೆ ಇವಳು ಬರ್ದಿರ್ತಾಳಲ್ಲ ಆ ಶೈಲಿಯಲ್ಲಿ ಹೇಳಿದರೆ. ಏನೋ ಒಂದು ಬಿತ್ತು. ಏನಿದು? ಡಿಯರ್ ಚಿಂಕೂಸ್, ಮೈ ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ಯಾರ್ಯಾರೋ ಇದೆ, ಯಾರ್ಯಾರೋ ಇಟ್ಕೊಂಡಿದ್ದಾಳೆ. ಫ್ರೆಂಡ್ ಫಾರ್ ಎವರ್ ಅಂತ ಬರ್ದಿಲ್ವ ಅಲ್ಲಿ? ಲೆಟರ್ ಗೈಸ್. ಫ್ರೆಂಡ್, ಇವಾಗ ನಾನು ನಿನಗೆ ಲೆಟ್ರ್ ಕೊಡಲ್ವಾ? ಅದೇ ಥರ. ಸರಿ ಆಯಿತು, ಹೇಳು ಕವನನ. ಅಂದರೆ ನಾನು ತುಂಬ ಬರ್ದಿದ್ದೀನಿ. ಅದು ಆ ಬುಕ್ ಬೇರೆ ಇದೆ, ಇದು ಬೇರೆ ಬುಕ್. ಎಲ್ಲರಿಗೂ ಗೊತ್ತು ನೀನು ತುಂಬ ಚೆನ್ನಾಗಿ ಬರೀತೀಯ ಅಂತ. ಇದು ಸುಮ್ಮನೆ ಹೇಳು ಒಂದು ಕವನ ಬಿಡು. ಕವನ ಅಲ್ಲ, ಸುಮ್ಮನೆ ಥಾಟ್ ಅಷ್ಟೇ. ಕಹಿ ಸತ್ಯ. ಯಾರಿಗಾಗಿ ಮನಸ್ಸು ಹಾತೊರೆಯುತ್ತದೋ ಅವರು ಸದಾ ನಮ್ಮೊಂದಿಗೆ ಇರಲಾರರು. ಹಾಗೆ ನಮ್ಮ ಜೊತೆ ಯಾರಿರುವರೋ ಅವರೊಂದಿಗೆ ನಮ್ಮ ದುಃಖ ಹಂಚಿಕೊಳ್ಳಲು ಮನಸ್ಸು ಒಪ್ಪುವುದಿಲ್ಲ.
ಅಂದುಕೊಳ್ಳುವುದು ಒಂದು, ಆಗುವುದು ಇನ್ನೊಂದು. ಇದೇ ಜೀವನದ ಕಹಿ ಸತ್ಯ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕೂಡಲ ಸಂಗಮ ದೇವ. ನಿಮ್ಮ ತನನ ನೀವು ಬಿಟ್ಕೊಡಲ್ವಲ್ಲ, ಅಲ್ಲಿಯೂ ಕೂಡ ಆಕ್ಚುಲಿ ಅವಳು ಹೇಳಿದ್ದು ನಂಗೆ ಹಂಗೆ ಕೇಳಿಸ್ತು, ಅದಕ್ಕೋಸ್ಕರ ನಾನು ಅದನ್ನ ಹೇಳಿದೆ. ನೈಸ್, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬರೀತಾಳೆ ಕೂಡ. ನಂಗೆ ತುಂಬ ಇಷ್ಟ ಅವಳು ಬರೆಯೋದು. ಸೊ ಇವಾಗ ಇದನ್ನ ಇಲ್ಲಿಟ್ಬಿಡೋಣ. ಈ ಬ್ಯಾಗಲ್ಲಿ ಈ ಟ್ಯಾಬ್ಲೆಟ್ಟು ಗ್ಯಾಸ್ಟ್ರಿಕ್ ಮಾತ್ರ. ಓಕೆ, ಇವಳು ಗೊತ್ತಲ್ಲ ಗೈಸ್, ಏನೂ ಊಟ ಮಾಡಲ್ಲ. ಇವಳಿರೋ ಸೈಜೇ ನೋಡಿದ್ರೆ ನೀವು. ಆ ಥರ ಏನಿಲ್ಲ, ನಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್, ಐ ಮೀನ್ ಗ್ಯಾಸ್ಟ್ರಿಕ್ ಏನಕ್ಕೆ ಬರೋದು? ಚೆನ್ನಾಗಿ ತಿನ್ನಲ್ಲ ಟೈಮ್ ಟು ಟೈಮ್. ಹಂಗೇನಿಲ್ಲ, ಕೆಲವರಿಗೆ ಹುಟ್ತಾನೆ ಇರುತ್ತೆ, ಅದು ನನಗೆ ಸರಿ ಆಯಿತು, ನಿನ್ನ ಹತ್ರ ವಾದ ಮಾಡಲ್ಲ. ಇದೇನಿದು? ತಲೆನೋವಿಗೆ ಯಾಕೆ ಮಿನಿ ಮೆಡಿಕಲ್ ಶಾಪೇ ಇಟ್ಟಿದೆಯಲ್ಲ ಇದು ಒಳಗಡೆ? ಬೇಕಾಗುತ್ತೆ ಅಲ್ಲಿ ಇಲ್ಲಿ. ಇದು ನಿಂಗೆ ಗೊತ್ತಲ್ಲ, ಇದು ಎಲ್ಲರೂ ಹೊರಟ್ರೆ ಈ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ ನಾನು ಅಷ್ಟೇ. ನನಗೂ ಗೊತ್ತಿಲ್ಲ ಗೈಸ್, ಇವಳು ಏನೋ ಹಿಡ್ಕೊಂಡಿದ್ದಾಳೆ ಈ ತಲೆನೋವಿಂದು. ಇಟ್ ಈಸ್ ವೆರಿ ಎಫೆಕ್ಟಿವ್ ಹಂಗಂತ. ಇದು ನಮ್ಮ ಅಣ್ಣ ಮಲೇಷ್ಯಾದಿಂದ ತಂದ್ಕೊಟ್ಟಿದ್ದ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದು ತುಂಬಾನೇ ವ್ಯಾಸ್ಲಿನ್ ಇವಾಗ ಹೊರಗಡೆ ಲಿಪ್ಸ್ಟಿಕ್ಗೆ ಮತ್ತು ಹೈಡ್ರೇಟಿಗೆ. ಓಕೆ, ಲಿಪ್ಸ್ಟಿಕ್ಕು ಇದು ನಂದೇ ಲಿಪ್ಸ್ಟಿಕ್ಕು. ಅವ್ವ ಯಾರೇ ಇವಳು? ಇದು ಯಾವ್ದು ಹೇಳು? ಸ್ಟೇಜ್ 9 to 9. ಹಾಂ, ಸ್ಟೇಜ್ 9 to 9. ನೀನು ಲಿಪ್ಸ್ಟಿಕ್ಕೇ ಹಚ್ಕೊಳ್ಳಲ್ಲ. ಲಿಪ್ಸ್ಟಿಕ್ ಏನಕ್ಕಪ್ಪ? ಇದು ಯಾವುದೇ ಸ್ಯಾಲಿಸಿಲಿಕ್ ಆ್ಯಸಿಡಾ? ಇದಕ್ಕೆ ಪಿಂಪಲ್ಗೆ. ಇದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ, ಅದಕ್ಕೋಸ್ಕರ. ಇದು ಕ್ವೆಂಚ್, ಇವಳು ಯೂಸ್ ಮಾಡ್ತಾಳೆ, ನಾನು ಯೂಸ್ ಮಾಡ್ತೀನಿ. ನಮ್ಮಿಬ್ಬರ ಫೇವ್ರೆಟ್ ಸನ್ಸ್ಕ್ರೀನ್ ಇದು, ಕಿಟ್ ಕ್ಯಾಟ್. ಸೊ ನನಗೆ ಶುಗರ್ ರಶ್ ಆಗ್ತಿರುತ್ತೆ. ಅವಳಷ್ಟು ಶುಗರ್ ತಿನ್ನಲ್ಲ, ಬಟ್ ನನಗೆ ಯಾವಾಗಾದರೂ ಹೈಪರ್ ಅಲ್ಲ, ಯಾವಾಗಾರ ಲೋ ಆದಾಗ ಇವಳು ನನಗೆ ಶುಗರ್ ತಿನ್ಸೋಕ್ಕೆ ಇದೊಂದು ಇಟ್ಕೊಂಡಿರ್ತಾಳೆ. ಅಂದರೆ ಇದೊಂದೇ ಅಲ್ಲ, ಒಟ್ಟು ಏನಾದರೂ ಒಂದು ಶುಗರಿಂದ ಇರುತ್ತೆ ಅವಳದು. ನಂದು ಎಲ್ಲ ಬಿಸಾಕಿ ಯೂಸ್ ಮಾಡೋ ತನಕ ಯೂಸ್ ಮಾಡಿ ಬಿಸಾಕಿ, ಇವಾಗ ನಿಂದು ಕ್ಲೀನಾಗಿ ಇಟ್ಕೊಂಡಿದ್ಯಾ. ಬಿಸಾಕದಲ್ಲ, ಅದು ನೀನ್ ಕಳ್ದೋಗಿದ್ದೆ, ನೀ ಕಳ್ದಾಕೊಂಡಿರೋದು. ನೋ ವೇಚೇತನ, ನಾನ್ ತಗೊಂಡಿರೋದು ಅಷ್ಟೇ ಗೈಸ್. ಅದಾದಾಗಿಂದ ಇವಳೇ ಯೂಸ್ ಮಾಡಿರೋದು. ಇವಾಗ ನೋಡಿದ್ರೆ ಇವಳು ಸೇಫ್ ಆಗಿ ಇಟ್ಕೊಂಡಿದ್ದಾಳೆ, ನಂದೆಲ್ಲ ಹಾಳು ಮಾಡಿ ಕಳ್ದಾಕಿದ್ದಾಳೆ. ಅದು ಎಲ್ಲಿ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಇಲ್ಲ, ಅವತ್ತು ಏನಾಯ್ತು ಅಂತ ಅಂದ್ರೆ, ನೀನು ಬೆಂಗಳೂರಿಗೆ ತಗೊಂಡೋಗಿದ್ದೆ. ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ತಗೊಂಡೋಗಿದ್ವಿ. ಮೊನ್ನೆ ತಾನೇ ಎಡಿಟ್ ಮಾಡಿದ್ದೆ, ಅದ್ರಲ್ಲಿ ನನಗೆ ಚೆನ್ನಾಗಿ ನೆನಪಿದೆ. ಮಾಡಿಲ್ಲ, ಮಾರ್ಷಲ್ ಆಮೇಲೆ ಮಾಡಕ್ ಸ್ಟಾರ್ಟ್ ಮಾಡಿದ್ದ, ಕಳ್ದೋಯ್ತು ಅಂತ. ಇವಳು ಕಳ್ದಾಕೊಂಡ್ಬಿಟ್ಟು ನನ್ನ ಮೇಲೆ ಆಗ್ತಿರೋದು ಇದು ಅಪಮಾನ. ಒಂದ್ ನಿಮಿಷ ಚೇತನ, ನೀನ್ ಯೂಸ್ ಮಾಡಿ. ಇದಕ್ಕೆ ನಮಗೆ ನ್ಯಾಯ ಬೇಕು. ಯೂಸ್ ಮಾಡಿಲ್ವಾ? ಮಾಡಿಲ್ಲದೀನಿ ಅಂದ್ರೆ ಲಾಸ್ಟ್ ಯೂಸ್ ಮಾಡಿರೋದು ಇವಳು, ನಾನೆಲ್ಲ. ಹೋಗಲೇ ಹೋಗು ಗೈಸ್. ಇದು ವಾಚ್, ಇದು ನಾನೇ ಕೊಡ್ಸಿರೋದು. ಹೇಳ್ಬಿಡೆ, ಎಲ್ಲ ಹೇಳು. ಆ್ಯಪಲ್ ವಾಚ್. ಆ್ಯಕ್ಚುಲಿ ಕೊಡಿಸ್ಬಾರ್ದಂತೆ ವಾಚ್, ಬಟ್ ಇವಳು ನನಗೆ ಒಂದು 4-5 ಕೊಡಿಸಿದಾಳಲ್ಲ. 4-5 ಕೊಡಿಸಿದಾಳೆ, ಆದರೂ ನಾವೇನು ಬಿಟ್ಟೋಗಿಲ್ಲ. ವಾಚ್ ಕೊಡಿಸ್ಬಾರ್ದು ಫ್ರೆಂಡ್ಸ್ಗೆ, ತುಂಬ ಜಗಳ ಆಗುತ್ತೆ ಅಂತ ತುಂಬ ಕಡೆ ಹೇಳಿದ್ದಾರೆ. ಆ್ಯಂಡ್ ಈ ಒಂದು ವಾಚ್ ನಾನು ಫಸ್ಟ್ ಸ್ಯಾಲ್ರಿಲಿ ಕೊಡಿಸಿದ್ದೆ ಇವಳಿಗೆ. ಇನ್ನೊಬ್ರಿಗೂ ಕೊಡಿಸಿದ್ದೆ, ಅದು ಗೊತ್ತಿಲ್ಲ. ಗೋವಿಂದ. ಆ್ಯಂಡ್ ಆಬ್ವಿಯಸ್ಲಿ ಕಾರ್ಕಿ, ಅದು ಬಂದ ತಕ್ಷಣ. ಹಾಂ, ಇದೇನಕ್ಕೆ ಗಂಟೆ ಅಂದರೆ ಐ ಡೋಂಟ್ ನೋ. ಅಂದರೆ ಏನು, ಇಟ್ ಈಸ್ ಗಾರ್ಡಿಯನ್ ಬೆಲ್, ಅದು ಗಾರ್ಡ್ ಕೊಟ್ಟಿರೋದು ಹಾಕೊಂಡಿದ್ದೀನಿ. ಬಟ್ ಇದನ್ನ ಹಿಡ್ಕೊಂಡು ಬರ್ತಿದ್ರೆ ಚೇತನೆ ಅಂತ ಗೊತ್ತಾಗುತ್ತೆ ಎಲ್ಲಿದ್ರು. ಅದು ಇತ್ತೀಚಿಗೆ ಜನ ಓಕೆ ಯಾವುದೋ ಹಸು ಬಂತು ಅಂದ್ಕೊಂಡು ನೋಡಿ. ಬುಕ್ ಇದ್ಮೇಲೆ ಪೆನ್ ಇರಲೇಬೇಕಲ್ಲ ಬರೆಯೋಕೆ. ಪೆನ್ನು ಇವಳೇ ಕೊಡ್ಸಿರೋದು, ಯಾಕಮ್ಮ ಹೇಳಲಿಲ್ಲ? ಹೌದಾ, ಅದು ನನಗೆ ಗೊತ್ತಿಲ್ಲ. ಇದು ಒಟ್ಟಿಗೆ ನಾನು ಹೇಳಿದ್ನಲ್ಲ, ನಂಗೆ ಪಾರ್ಕರ್ ಪೆನ್ನೇ ಬೇಕು, ಇದೇ ಬೇಕು. ಪಾರ್ಕರ್? ಅಯ್ಯೋ, ಬಾಲ್ ಪೆನ್ ಇದ್ದಂಗೆ ಇತ್ತ. 5 ರೂಪಾಯಿ ನೀನೇ ತಂದಿರೋದು. ಅಯ್ಯೋ ಸಾರಿ ಗೈಸ್, ನಾನೇ ತಂದಿರೋದು ಪಾರ್ಕರ್ ಪೆನ್. ಗೊತ್ತಾ ಎಷ್ಟು ಕಾಸ್ಟ್ ಇದೆ ಗೊತ್ತಾ? 5 ರೂಪಾಯಿ ಪೆನ್ನು. ನಾನು ಇವಳು ಯಾಕೆ ಇದು ಇಟ್ಕೊಂಡಿದ್ದಾಳೆ ಅಂತ ನಾನು ಮನಸಲ್ಲೇ ಬೈಕೊಂಡೆ. ಇದು ಬ್ಯಾಂಡೇಜಾ? ಬ್ಯಾಂಡೇಜ್ ಏನಕ್ಕೆ ಇಟ್ಕೊಂಡಿದ್ದೆ ಅಂದರೆ ಕೈ ಕುಯ್ಕೊಂಡಿದ್ದ? ಇಲ್ಲ ಕಣೆ, ಮತ್ತೆ ಅದೇ ಲವ್ ಫೇಲ್ಯೂರ್ ಆಗಿ ಕೈ ಕುಯ್ಕೊಳ್ಳಕ್ಕೆ ಇದನ್ನ ಇಟ್ಕೊಂಡಿದ್ಯಾ? ದುರಂಧರ್ದು ಒಂದು ಸೀನ್ ಬರ್ಲಿಲ್ವೇನೆ, ವೈರಲ್ ಆಗ್ಲಿಲ್ವಾ? ಅದೇ ಸಾಯಿಸ್ಬೇಕಾದ್ರೆ ಹಿಂಗೆ ಹಾಕತಾನೆ, ಮರ್ತೋಗಿದೆ. ಅವಾಗ ದುರಂಧರ್ ಟೈಮಲ್ಲಿ. ದುರಂಧರ್ 1 2 ಕಣೆ ಮಂಗ.
ನನ್ನ ಜೊತೆ ಮೂವಿಗೆ ಬಂದಿದ್ದ, ಯಾರ ಜೊತೆ ಮೂವಿಗೆ ನಿನ್ ಬಂದಿದ್ದ? ಜೊತೆಗೆ ಸುಳ್ಳು ಹೇಳ್ಬೇಡ, ಬಂದಿದ್ದು ನಿಜ ಹೇಳು. ಇದ್ಯಾವ್ದೇ ಸ್ಯಾಂಡಲು ಯಾವ್ದೇ ತರಿಸಿದ್ಯಾ ಗೈಸ್? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ನಮ್ಮಮ್ಮ ಕೊಡ್ಸಿದ್ದು. ನೈಸ್, ಗೊತ್ತಾಗಿದೆ. ಎಷ್ಟು ಚೆನ್ನಾಗಿದೆ smell. ಸುಗಂಧ. ನಮ್ಮ ಕರ್ನಾಟಕದ ಹೆಮ್ಮೆ ಸ್ಯಾಂಡಲ್ವುಡ್. ಓಕೆ, ಇದೊಂದು ಯಾವುದೋ ವಾಚ್ ಇಟ್ಕೊಂಡಿದ್ದಾಳೆ, ಇದು ನಾನಂತೂ ಕೊಡ್ಸಿಲ್ಲ. ಇದು ನಮ್ಮ ಅಣ್ಣ ಫಸ್ಟ್ ಟೈಮ್ ಕೊಡ್ಸಿರೋದು guys. ಓಕೆ, That was- ಏನಕ್ಕೆ ಇದು ಇಟ್ಕೊಂಡಿದ್ಯಾ? ಸುಮ್ಮನೆ ಕ್ಯಾರಿ ಮಾಡಿ? ಇಲ್ಲ, ಅದು ಹಾಳಾಗಿತ್ತು, ಸರಿ ಮಾಡ್ಸೋಕೆ ಅಂದಿಟ್ಟಿದ್ದೆ. ಓಕೆ, ಈ ಒಂದು ರಬ್ಬರ್ ಬ್ಯಾಂಡ್ಗೆ ಎಷ್ಟು ಜಗಳ ಆಗುತ್ತೆ ಗೊತ್ತಾ? ಬಟ್ ಬೇಕಾಗಿರೋ ಟೈಮಲ್ಲಿ ಸಿಗಲ್ಲ. ಇವಾಗ ನೋಡಿ, ನಿಮ್ಮ ವಿಡಿಯೋಗೆ ಸಿಕ್ಕಿದೆ ಅಂದರೆ ಹೆಮ್ಮೆ, ನಮ್ಮ ಹೆಮ್ಮೆ, ನಮ್ಮ ರಬ್ಬರ್ ಬ್ಯಾಂಡ್. ಹುಡುಗಿರಲ್ಲಿ ಒಂದು ರಬ್ಬರ್ ಪಿನ್ನು? ಬ್ಯಾಂಡಿಗೆ, ಇನ್ನೊಂದು ಪಿನ್ನಿಗೆ ಭಾಳ. ಆದರೆ ಇವಳಂತೂ ಎಲ್ಲದಕ್ಕೂ ಜಗಳ ಆಡ್ತಾಳೆ. ಇನ್ನೊಂದು ಸನ್ಗ್ಲಾಸ್ ಇದೆ. ನಾನು ಇದು ಕಳೆದೋಗಿತ್ತು ಅಂದ್ಕೊಂಡಿದ್ದೆ, ಎಲ್ಲಿತ್ತಿದ್ದು? ಅದೇ ನಿಮ್ಮ ಮನೇಲೇ ಎಲ್ಲ ಇರುತ್ತೆ. ನಮ್ಮ ಮನೆಗೆ ಬಂದು ಎಷ್ಟು ಜಗಳ ಮಾಡ್ತಿದ್ರು ಗೊತ್ತಾ? ನೀನೇ ಕಳ್ದಾಕಿದ್ದೆ, ನಿಮ್ಮ ಮನೆಯಲ್ಲೇ ಎಲ್ಲೋ ಇಟ್ಕೊಂಡಿದ್ಯಾ ಅಂತ. ಇವತ್ತು ನೋಡಿ 1 by 1 ಸಿಕ್ತು. ನನಗೆ ಇದು ನೋಡೇ ಆಶ್ಚರ್ಯ ಆಯ್ತು. ಇದನ್ನ ನೋಡೆ ಅದು ಚೆನ್ನಾಗಿ ಇಟ್ಕೊಂಡಿದ್ಯಾ ಬಿಡು, ನಂದೆಲ್ಲ ಹಾಳು ಮಾಡ್ಕೊಂಡು. ಕಳೆದೋಗಿತ್ತು ಅಂದ್ಕೊಂಡಿದ್ದೆ. ಓಕೆ, ಒಂದು ಜುಮ್ಕಿ ಬೇರೆ ಇಟ್ಕೊಂಡಿದ್ದಾಳೆ, ಪಿನ್ ಇಟ್ಕೊಂಡಿದ್ದಾಳೆ, ಒಂದು ಎರಡು ಗಿಫ್ಟ್ ಬಂದಿತ್ತು, ಅದಕ್ಕೆ ಇಟ್ಕೊಂಡಿದ್ದೆ. ಗೈಸ್, ಈ ಒಂದು ಜುಮ್ಕಿ ಮತ್ತು ಪಿನ್ನು, ಓಕೆನಾ? ಇದೇನಿದು? ಪೆನ್ ಡ್ರೈವ್ ಅಲ್ಲ? ಪೆನ್ ಡ್ರೈವ್ ಒಂದಿದೆ, ಅದು ಯಾವಾಗಲೂ ಇರುತ್ತೆ ಪೆನ್ ಡ್ರೈವು. ಇದು ಇದು ಬ್ಯಾಂಕ್ ಚೇತನ ಹೋಗಿದ್ದೆ. ಫೋಟೋ ಹೆಂಗಿದ್ಲು ನೋಡಿ ಅವಾಗ. ಆ್ಯಕ್ಚುಲಿ ಆವಾಗಲೇ ಚೆನ್ನಾಗಿಲ್ವಾ? ಡುಮ್ ಡುಮ್ಮಕ್ಕೆ ಕ್ಯೂಟಾಗೆ. ಇವಾಗ ನೋಡಿದ್ರೆ ಹಿಂಗೆ. ಇವಾಗ ಕಮೆಂಟಲ್ಲಿ ಹಾಕ್ತಾರೆ ಹೆಂಗೆ ಗೊತ್ತಾ? ಭೂಮಿಕನ್ ಜೊತೆ ಸೇರಿಕೊಂಡು ಚೇತನ ಹಾಳಾಗೋಗಿದ್ದಾಳೆ ಅಂತ. ದಟ್ ಇಸ್ ಟ್ರೂ ಗೈಸ್. ಅಷ್ಟೇ. ನನ್ನ ಫೋಟೋ ಏನಾರು ಇಟ್ಕೊಂಡಿದ್ಯಾ? ನಿನ್ನ ಫೋಟೋ ಇರಲಿಲ್ಲ, ಒಳಗಿದೆ. ಸರಿ ಆಯ್ತು ಬಿಡು. ಮತ್ತು ಇದು ಕಳೆದೋದರೆ ವ್ಯಾನಿಟಿ ಬ್ಯಾಗು, ಮತ್ತು ನಿನ್ನ ಫೋಟೋ ಸಿಕ್ಕರೆ ಅದು ವೈರಲ್ ಆಗಿಬಿಡುತ್ತಲ್ಲ, ಟ್ರೋಲ್ ಮಾಡ್ತಾರಲ್ಲ ಜನ. ಸೊ ಆ ಒಂದು ನಿಟ್ಟಿನಿಂದ ನಾನು ಇಟ್ಟಿಲ್ಲ. ಗೈಸ್, ಇದೇ ಬ್ಯಾಗು. ಈ ಬ್ಯಾಗಲ್ಲಿ ಒಂದು ಜಿಪ್ ಇದೆ ಆ್ಯಂಡ್ ಇಲ್ಲೊಂದು ಪಾಕೆಟ್ ಇದೆ, ಇಲ್ಲೊಂದು ಒಳಗಡೆ ಜಿಪ್ ಇದೆ. ಸೊ ಇಷ್ಟ. ಇಲ್ಲಿ ಬ್ಯಾಗಲ್ಲಿ ಇಷ್ಟು ಕ್ಯಾರಿ ಮಾಡ್ತಾಳೆ. ದೇವರ ಹಣೆಗೂ ನಾನಂತೂ ಇಷ್ಟೆಲ್ಲ ಕ್ಯಾರಿ ಮಾಡಲ್ಲ. ನಂದು ಒಂದು ಚಿಕ್ಕ ವಾಟ್ಸ್ ಆ್ಯಂಡ್ ಮೈ ಬ್ಯಾಗ್ ಇದ್ದರೆ ನೀವು ಚೆಕ್ ಮಾಡಿ. ಅವಾಗ ಮಾಡಿದ್ದೆ, ಬಟ್ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ? ಒಂದು ಟೋಟ್ ಬ್ಯಾಗ್ ಹಿಡ್ಕೊಂಡ್ರೆ ಮೇಯ್ನಾಗಿ ಪವರ್ ಬ್ಯಾಂಕ್ ಹಿಡ್ಕೊತೀನಿ, ಮೇಕಪ್ ಐಟಮ್ಸ್ ಇಟ್ಕೊತೀನಿ, ಅಷ್ಟೇ. ಪವರ್ ಬ್ಯಾಂಕ್, ಬಾಟಲ್ ಇಟ್ಕೊತೀನಿ, ನೀರು ತುಂಬ ಕುಡಿತೀನಿ ಹಾಗಾಗಿ. ಅದಾದಮೇಲೆ ಡೈಸನ್ ಹಿಡ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನೇನು ಇಟ್ಕೊಳಲ್ಲ ಆ ಟೋಟ್ ಬ್ಯಾಗಲ್ಲಿ. ಇನ್ನು ಸ್ಟೈಲಿಶಾಗಿ ಹಿಂಗೆ ಸ್ಲಿಂಗ್ ಬ್ಯಾಗ್ ಹಾಕೊತೀನಲ್ಲ, ಅದರಲ್ಲಿ ₹1 ಸಹ ಇರಲ್ಲ. ಫೋನು ಇಟ್ಕೊಳಕ್ಕಾಗಲ್ಲ, ಆ ಥರ ಬ್ಯಾಗ್ಗಳಿದ್ದಾವೆ. ಸೊ ಇಷ್ಟೇ ಗೈಸ್. ಐ ಥಿಂಕ್ ನಾನು ಇವತ್ತೇ ನೋಡಿದ್ದು ಇವಳ ಬ್ಯಾಗಲ್ಲಿ ಇಷ್ಟೆಲ್ಲ. ನನಗೂ ಕೆಲವೊಂದು ಐಟಮ್ ಓಕೆ ಬ್ಯಾಗ್ ಒಳಗೆ ಸಿಗ್ತಿದೆ, ಅದಕ್ಕೆ ಅವಾಗ ಕ್ಲೀನ್ ಮಾಡ್ಕೋಬೇಕು ಅಂತ. ನಾನು ಇವಾಗ ಕ್ಲೀನ್ ಮಾಡಿದೆ ನೋಡು. ವಾಪಸ್ ಇದನ್ನಂತೂ ನನ್ನ ಮನೆಗೆ ತಗೊಂಡೋಗೋದು, ನಾನೇ ನಿನಗೆ ಕೊಡ್ತಾ ಇಲ್ಲ. ನೀನ್ ಸರಿ ಆಯ್ತು, ಒಂದು ನಿಮಿಷ. ಇದನ್ನ ನಂದು ಹುಡುಕಿ ಕೊಡು, ನಾ ಇದನ್ನ ಕೊಡ್ತೀನಿ. ನೀನ್ ಎಲ್ಲಿ ಬಿಸಾಕ ಬಂದಿದ್ದೆ? ನಾನ್ ಬಿಸಾಕಿಲ್ಲ ಗೈಸ್, ಆಯ್ತು. ಮನೆ ಬಿಟ್ಟು ಹೋಗು. ವಿಡಿಯೋ ಆಯ್ತಲ್ಲ, ಹೋಗ್ತೀಯಲ್ಲ? ಅಫ್ಕೋರ್ಸ್ ವಿಡಿಯೋ ಆಯ್ತಲ್ಲ, ಮುಗೀತು. ಅವ್ರ ಅಣ್ಣ ಮತ್ತೆ ಇವಳು ಆಕ್ಚುಲಿ ಚಿಕ್ಕ ವಯಸ್ಸಲ್ಲೇ ಎಷ್ಟು ಗುಂಡಾಗಿದ್ದಾಳೆ ಅವಳು ಅಲ್ಲ. ನಾನು ಹಿಂಗೆ ಇದ್ದೆ ಕಣೆ ಚೇತು. ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕೆ ಹೇಳಿ? ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವಳು 3 ಕೋಟಿ ದುಡಿಯೋಕ್ಕಾಗಲ್ಲ. ಹಾಂ, ಹೌದು, ನಿಜ. ಗೈಸ್, ನೋಡಿದ್ರಲ್ಲ, ಈ ಒಂದು ವಿಡಿಯೋ ಸಖತ್ತಾಗಿತ್ತು ಅಂತ ಅಂದ್ಕೊಂಡಿರ್ತೀನಿ. ಚೇತನ ಬ್ಯಾಗಲ್ಲಿ ಏನೇನಿತ್ತು ಅಂತ ನೀವೆಲ್ಲರೂ ನೋಡಿದ್ದೀರಾ. ಹೀಗೂ ಉಂಟೆ ಸ್ಟೈಲಲ್ಲಿ ಹೇಳ್ತೀಯಾಳೆ. ಚೇತನ ಬ್ಯಾಗಲ್ಲಿ ಏನಿದೆ ಗೊತ್ತಾ? ಇವಾಗ ನೋಡಿದ್ರಲ್ಲ, ನಿಮ್ಗೆ ಹೆಲ್ಪ್ ಆಯ್ತಾ? ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.